ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೂವೀಸ್ ರಿವೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅಪ್ಪು ಸರಣಿಯ ಮೊದಲ ವಿಡಿಯೋದಲ್ಲಾದ ಒಂದು ತಪ್ಪಿನ ಬಗ್ಗೆ ಕ್ಷಮೆ ಕೇಳಬೇಕು. ಅದೇನೆಂದರೆ ಅಪ್ಪು ಸಿನಿಮಾನೇ ಮೊದಲ ಮತ್ತು ಒರಿಜಿನಲ್ ಮೂವಿ. ಇಡಿಯಟ್ ಮತ್ತು ದಮ್ ಸಿನಿಮಾಗಳೇ ರಿಮೇಕ್ಗಳು. ದಯವಿಟ್ಟು ಈ ಒಂದು ತಪ್ಪನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹೌದು, ಇದು ಪುನೀತ್ ರಾಜ್ಕುಮಾರ್ ಅಭಿನಯದ ಎರಡನೇ ಸಿನಿಮಾ. ಈ ಬ್ಯೂಟಿಫುಲ್ ಲವ್ ಸ್ಟೋರಿನ ತೆರೆ ಮೇಲೆ ತಂದವರೇ ನಿರ್ದೇಶಕ ದಿನೇಶ್ ಬಾಬು ಅವರು. ಅಲ್ಲದೆ ಇದು ರಮ್ಯಾ ಅವರ ಮೊದಲ ಚಿತ್ರ ಕೂಡ ಹೌದು. ಮತ್ತದೇ ಬ್ಯಾನರ್ ಅಂದರೆ ಪೂರ್ಣಿಮಾ ಎಂಟರ್ಪ್ರೈಸಸ್ನಲ್ಲೇ ತಯಾರಾದ ಚಿತ್ರಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಬಂಡವಾಳ ಹೂಡಿದ್ದರು. ಅಷ್ಟೇ ಅಲ್ಲದೆ ಮೊದಲ ಚಿತ್ರಕ್ಕೆ ಸಂಗೀತ ನೀಡಿದ ಗುರುಕಿರಣ್ ಅವರೇ ಈ ಸಿನಿಮಾಗೂ ಕೂಡ ಸಂಗೀತವನ್ನು ನೀಡಿದ್ದರು. 25 ಏಪ್ರಿಲ್ 2005ರಲ್ಲಿ ತೆರೆಕಂಡ ಈ ಸಿನಿಮಾ ಬರೋಬ್ಬರಿ 150 ದಿನಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಇನ್ನು ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್, ರಮ್ಯಾ, ಸಾವ್ಕಾರ್ ಜಾನಕಿ, ಸುಮಿತ್ರಾ, ಉಮಾಶ್ರೀ, ಸತ್ಯಜಿತ್, ರಾಜು ಅನಂತಸ್ವಾಮಿ, ಹೊನ್ನವಳ್ಳಿ ಕೃಷ್ಣ ಹೀಗೆ ಅನೇಕ ಹಿರಿಯ ಕಲಾವಿದರ ದಂಡೇ ಇತ್ತು. ಇನ್ನು ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದಂತಹ ಮ್ಯೂಸಿಕ್ ಮಾಂತ್ರಿಕ ಗುರುಕಿರಣ್ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ಈ ಸಿನಿಮಾದಲ್ಲಿ ಮರೆತಿಲ್ಲ. ಆ ಕಾರಣಕ್ಕಾಗಿಯೇ ಜನ ಈ ಸಿನಿಮಾದ ಹಾಡುಗಳನ್ನು ಸಹ ಇನ್ನೂ ಮರೆತಿಲ್ಲ. ಇನ್ನು ಕೆ ಕಲ್ಯಾಣ್ ಅವರು ಬರೆದಿರೋ ಈ ನನ್ನ ಕಣ್ಣಾಣೆ ಹಾಗೂ ವಿಧಿ ಬರಹ ಎಂಥ ಘೋರ ಇವೆರಡು ಹಾಡುಗಳು ಆಗಿನ ಕಾಲದಲ್ಲಿ ಸೆನ್ಸೇಷನಲ್ ಹಿಟ್ ಆಗಿದ್ದವು. ಇನ್ನು ಕತೆಗೆ ಬರೋದಾದರೆ, ಅಭಿ ತನ್ನ ತಾಯಿಯ ಜೊತೆ ವಾಸವಾಗಿರ್ತಾನೆ. ಅದೇ ಮನೆಯ ಮಹಡಿಗೆ ಒಂದು ಮುಸ್ಲಿಂ ಫ್ಯಾಮಿಲಿ ಬಾಡಿಗೆಗೆ ಬರುತ್ತೆ. ಆ ಫ್ಯಾಮಿಲಿಯ ಹುಡುಗಿಯೇ ಕಥಾನಾಯಕಿ ಹಾಗೂ ನಾಯಕಿಯದ್ದು ಒಂದೇ ಕಾಲೇಜ್. ಮೊದಲು ಜಗಳವಾಡಿಕೊಂಡು ಕಿತ್ತಾಡಿಕೊಂಡು ಇರ್ತಾರೆ. ನಂತರ ಇಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ಹುಡುಗ ಹಿಂದೂ ಮತ್ತು ಹುಡುಗಿ ಮುಸ್ಲಿಂ. ಆದ್ದರಿಂದ ಅವರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಗೋದು ತುಂಬ ಕಷ್ಟದ ವಿಚಾರ ಆಗಿರುತ್ತೆ. ಇನ್ನು ಕಥೆಯಲ್ಲಿ ಟ್ವಿಸ್ಟ್ ಅಂದರೆ ಇಲ್ಲಿ ಹೀರೋ ತನ್ನ ತಾಯಿಗೆ ಸ್ವಂತ ಮಗನಾಗಿರೋದಿಲ್ಲ. ಆತನ ತಂದೆ ಒಬ್ಬ ಕ್ರಿಶ್ಚಿಯನ್, ತಾಯಿ ಮುಸ್ಲಿಂ ಆಗಿರುತ್ತಾಳೆ. ಇವರು ಇಬ್ಬರ ಜನಿಸಿದ ಮಗುವೇ ನಮ್ಮ ಕಥೆಯ ಹೀರೋ. ಇನ್ನು ಅವನ ತಂದೆ ತಾಯಿಯನ್ನು ಅವನ ತಾಯಿಯ ಕಡೆಯವರು ಅಂದರೆ ಮುಸ್ಲಿಂ ಕುಟುಂಬದವರೇ ಕೊಲೆ ಮಾಡಿರುತ್ತಾರೆ. ಆಗ ಈ ಮಗು ಅಂದರೆ ನಮ್ಮ ಹೀರೋವನ್ನು ಒಬ್ಬಳ ತಾಯಿ ದತ್ತು ತೆಗೆದುಕೊಂಡು ಸಾಕಿರ್ತಾಳೆ. ಹೀಗೆ ಕಥೆಯು ಮುಂದುವರಿಯುತ್ತದೆ. ಅಪ್ಪು ಮೊದಲ ಸಿನಿಮಾದಲ್ಲಿ ಹೇಗೆ ಒಬ್ಬ ಬಡವ ಶ್ರೀಮಂತರ ನಡುವೆ ಪ್ರೀತಿಯಾಗುತ್ತೋ ಹಾಗೆ ಇಲ್ಲಿ ಹಿಂದೂ ಮುಸ್ಲಿಂ ನಡುವೆ ಪ್ರೀತಿ ಚಿಗುರುಡೆಯುತ್ತೆ. ಕೊನೆಗೆ ಈ ಧರ್ಮಗಳ ಯುದ್ಧದಲ್ಲಿ ಪ್ರೀತಿ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅನ್ನೋದನ್ನು ನೀವು ಈ ಸಿನಿಮಾವನ್ನು ನೋಡಿಯೇ ಹೇಳಬೇಕು. ಮೊದಲೇ ಸಿನಿಮಾ ನೋಡಿದವರು ಒಮ್ಮೆ ನೆನಪು ಮಾಡಿಕೊಳ್ಳಿ, ನೋಡಿಲ್ಲದವರು ದಯವಿಟ್ಟು ಹೋಗಿ ಒಮ್ಮೆ ಸಿನಿಮಾವನ್ನು ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಪ್ಪುವಿನ 3ನೇ ಸಿನಿಮಾ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.